ಉಪಕರ್ಮ ಮತ್ತು ನೂಲು ಹುಣ್ಣಿಮೆ. ಶ್ರಾವಣ ಮಾಸದ ಶ್ರವಣ ನಕ್ಷತ್ರದಂದು ಬ್ರಾಹ್ಮಣ, ವೈಶ್ಯ, ಜೈನ, ದೇವಾಂಗ, ವಿಶ್ವಕರ್ಮ ಮೊದಲಾದವರೆಲ್ಲ ಉಪಕರ್ಮವನ್ನು ಆಚರಿಸುತ್ತಾರೆ. ಈ ದಿನ ಪ್ರಾತಃ ಕಾಲದಲ್ಲಿ ಎದ್ದು ಪುರುಷರೆಲ್ಲರೂ ದೇವಸ್ಥಾನಗಳಲ್ಲಿ ಸಾಮೂಹಿಕವಾಗಿ ಹೋಮ ಹವನಗಳನ್ನು ಮಾಡಿ ಮಂತ್ರಪೂತವಾದ ಜನಿವಾರಗಳನ್ನು ಧರಿಸುತ್ತಾರೆ. ದೇವರಿಗೂ ಜನಿವಾರವನ್ನು ಬದಲಿಸುತ್ತಾರೆ. ಮದುವೆಯಾಗದ ಬ್ರಹ್ಮಚಾರಿಗಳು 3 ಎಳೆಯ, ಮದುವೆಯಾದ ಗೃಹಸ್ಥರು 6 ಎಳೆಯ ಜನಿವಾರವನ್ನು ಧರಿಸುತ್ತಾರೆ. ಜನಿವಾರವನ್ನು ಯಜ್ಞೋಪವೀತವೆಂದು, ಗಾಯತ್ರಿ ಎಂದು ಕರೆಯುವುದುಂಟು. ಬಾಲಕನಾಗಿದ್ದಾಗಲೇ ಉಪನಯನ ಸಂಸ್ಕಾರವನ್ನು ಪಡೆದು ಆನಂತರ ನಿತ್ಯವೂ ಸಂಧ್ಯಾವಂದನೆಗಳನ್ನು ನಿಯಮಿತವಾಗಿ ಮಾಡುತ್ತಾ ಉಪಕರ್ಮದಂದು ಯಜ್ಞೋಪವೀತವನ್ನು ಬದಲಿಸುತ್ತಾ ತಮ್ಮ ಕರ್ತವ್ಯವನ್ನು ನಿಭಾಯಿಸಲಾಗುತ್ತದೆ. ಉಪನಯನ ಎಂದರೆ ಮತ್ತೊಂದು ಕಣ್ಣು ಎಂದರ್ಥ. ಉಪನಯನ ದೀಕ್ಷೆಯಿಂದ ಅವನ ಕಣ್ಣು ವಿಸ್ತಾರವಾಗುತ್ತದೆ. ಬಾಹ್ಯಲೋಕ ಮಾತ್ರವಲ್ಲ, ಆಗಿನಿಂದ ಆಂತರ್ಯವನ್ನು ಕಾಣುವ ಕಣ್ಣನ್ನೂ ಆತ ಪಡೆಯುತ್ತಾನೆ. ವೈದಿಕರ ನಿತ್ಯ ಕರ್ಮದಂತೆ ಸಂಧ್ಯಾವಂದನೆಯನ್ನು 3 ವೇಳೆಗಳಲ್ಲಿ ಮಾಡಬೇಕು. ಸೂರ್ಯನು ಹುಟ್ಟುತ್ತಿರುವಾಗ ಎಂದರೆ ಪ್ರಾತಃ ಸಂಧ್ಯೆ, ಹಗಲಿನ ಮಧ್ಯಕಾಲದಲ್ಲಿ ಮತ್ತು ಸೂರ್ಯನು ಮುಳುಗುತ್ತಿರುವಾಗ ಎಂದರೆ ಸಾಯಂ ಸಂಧ್ಯೆ, ಹೀಗೆ 3 ವೇಳೆಗಳಲ್ಲಿಯೂ ಸಂಧ್ಯಾವಂದನೆ ಮಾಡಬೇಕು. ಅದಕ್ಕೂ ನಿಯಮಗಳಿವೆ. ಯಾವಾಗಲೂ ಪೂರ್ವಾಭಿಮುಖವಾಗಿ ಪದ್ಮಾಸನ ಹಾಕಿ ಕುಳಿತುಕೊಂಡು ಆಚಮನ, ಪ್ರೋಕ್ಷಣ, ಪ್ರಾಶನ, ಅರ್ಘ್ಯ, ಪ್ರದಕ್ಷಿಣ ಮತ್ತು ಧ್ಯಾನಾದಿಗಳನ್ನು ಗಾಯತ್ರಿ ಮಂತ್ರ ಹೇಳಿಕೊಂಡು ಕ್ರಮವಾಗಿ ಮಾಡಬೇಕು. ಧಾರ್ಮಿಕವಾದ ಯಾವುದೇ ಕಾಯಕಗಳಿಗಾಗಲಿ ಶ್ರದ್ಧೆ ಮತ್ತು ನಂಬಿಕೆ ಅಗತ್ಯ. ಶ್ರದ್ಧೆ ಇಲ್ಲದೆ ಮಾಡುವ ಯಾವ ಕಾರ್ಯವೂ ಫಲವನ್ನು ನೀಡುವುದಿಲ್ಲ. ಗಾಯತ್ರಿ ಮಂತ್ರ ಬಹುಶ್ರೇಷ್ಠವಾದುದು. ಬ್ರಹ್ಮನಿಗೆ ಆಕಾಶವಾಣಿಯ ಮೂಲಕ ಈ ಗಾಯತ್ರಿ ಮಂತ್ರ ಲಭಿಸಿತೆಂದು, ಇದರ ಸಾಧನೆಯಿಂದಲೇ ಬ್ರಹ್ಮನಿಗೆ ಸೃಷ್ಟಿ ನಿರ್ಮಾಣ ಶಕ್ತಿ ಪ್ರಾಪ್ತವಾಯಿತೆಂದು, ತನ್ನ 4 ಮುಖಗಳಿಂದ 4 ವೇದಗಳನ್ನು ಬಿತ್ತರಿಸಿದನು ಎಂದು ಪುರಾಣಗಳಿಂದ ತಿಳಿದುಬರುತ್ತದೆ. ಗಾಯತ್ರಿ ಮಹಾಮಂತ್ರದಲ್ಲಿ 24 ಅಕ್ಷರಗಳಿವೆ. ಪ್ರತಿ ಅಕ್ಷರಕ್ಕೆ ಒಂದೊಂದು ದೇವತೆಯನ್ನು ಕುರಿತು ಜಪಿಸುವ ಮಹಾಮಂತ್ರ ಇದು ಎನ್ನಲಾಗಿದೆ. ಗಣೇಶ, ನೃಸಿಂಹ, ವಿಷ್ಣು, ಶಿವ, ಕೃಷ್ಣ, ರಾಧಾ, ಲಕ್ಷ್ಮಿ, ಅಗ್ನಿ, ಇಂದ್ರ, ಸರಸ್ವತಿ, ದುರ್ಗಾ, ಹನುಮಂತ, ಪೃಥ್ವಿ, ಸೂರ್ಯ, ರಾಮ, ಸೀತಾ, ಚಂದ್ರ, ಯಮ, ಬ್ರಹ್ಮ, ವರುಣ, ನಾರಾಯಣ, ಹಯಗ್ರೀವ, ಹಂಸ ಮತ್ತು ತುಳಸಿಯರೇ ಆ 24 ದೇವತೆಗಳಾಗಿದ್ದಾರೆ. ಓ ದೇವನೇ, ಬೆಳಕನ್ನು ಕರುಣಿಸು ಎನ್ನುವುದಕ್ಕಿಂತ ದೇವ, ನಿನ್ನ ಪರಂಜ್ಯೋತಿ ಸ್ವರೂಪವನ್ನು ನಾವು ಧರಿಸುತ್ತೇವೆ ಎನ್ನುವುದು ಸಾಧಕನ ಆಧ್ಯಾತ್ಮಿಕ ಔನ್ನತ್ಯಕ್ಕೆ ಸಂಕೇತ. ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದ 3ರಲ್ಲಿಯೂ ಗಾಯತ್ರಿ ವರ್ಣನೆ ಇದೆ. ಈ ಮಹಾಮಂತ್ರ ಹೀಗಿದೆ: ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಲೋಕದ ಪ್ರಾಣನಾದ ಸರ್ವವ್ಯಾಪಿಯಾದ ಆ ಪರಮಾತ್ಮನು ನಮ್ಮ ಬುದ್ಧಿಯನ್ನು ಪ್ರಚೋದಿಸಲಿ, ಪ್ರೇರಿಸಲಿ ಎಂಬುದು ಇದರ ತಾತ್ಪರ್ಯ. ಶ್ರಾವಣ ಮಾಸದ ಹುಣ್ಣಿಮೆಗೆ ನೂಲು ಹುಣ್ಣಿಮೆ ಎನ್ನಲಾಗುತ್ತದೆ. ಮಾನವ ಮೊದಲು ಬಿಸಿಲು, ಚಳಿ, ಗಾಳಿಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಪ್ರಾಣಿಯ ಚರ್ಮವನ್ನು ಧರಿಸುತ್ತಿದ್ದ. ಮಾನ ರಕ್ಷಣೆಯ ಅರಿವು ಮೂಡಿದ್ದು ನಂತರದಲ್ಲಿ. ಮಾನವ ಜನಾಂಗದ ಮರ್ಯಾದೆಯ ರಕ್ಷಣೆಗೆ ಆಧಾರವಾದ ಬಟ್ಟೆಯನ್ನು ನೇಯುವ ಕಾಯಕದವರಾದ ದೇವಾಂಗ ಜನಾಂಗದವರು ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ನೂಲನ್ನು ಪೂಜಿಸುತ್ತಾರೆ.
ನೂಲನ್ನು ಪೂಜಿಸಲಾಗುವ ಕಾರಣಕ್ಕೆ ಈ ಹುಣ್ಣಿಮೆಯ ದಿನವನ್ನು ನೂಲು ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ. ಆಧುನಿಕ ಕಾಲದಲ್ಲಿ ತೀವ್ರಗತಿಯಲ್ಲಿ ವೈವಿಧ್ಯಮಯವಾದ ಬಟ್ಟೆಗಳು ತಯಾರಾಗುತ್ತಿರುವ ಹೊತ್ತಿನಲ್ಲಿ ಬಟ್ಟೆಯ ಮಹತ್ವದ ಕಲ್ಪನೆ ಬಾರದಿರಬಹುದು. ಆದರೆ ಮೊಟ್ಟ ಮೊದಲು ಪ್ರಪಂಚದ ನಾಗರಿಕತೆಗೆ ಶ್ರೇಷ್ಠ ಕಾಣಿಕೆಯಾಗಿ ಒದಗಿದ ಬಟ್ಟೆಯು ಈ ಕುಲದೇವತೆಯ ಪ್ರಚೋದನೆಯಿಂದ ಎಂಬ ಜನಾಂಗದ ನಂಬಿಕೆಯು ಈ ಸಂದರ್ಭದಲ್ಲಿ ಗಮನಾರ್ಹ ಎನಿಸುತ್ತದೆ.